ಸರ್ ಏನ್ ತೋರಿಸ್ಲಿ? ಮೇಡಮ್ ಏನೆಲ್ಲ ಇಷ್ಟ ಆಗುತ್ತೋ ಅದನ್ನ ತೋರ್ಸಿಪ್ಪ. ನೀವೇನೇ ಮಾಡಿದ್ರು ನಾನ್ ಯಾವ ಒಡವೆನೂ ತಗೊಳ್ಳೋದಿಲ್ಲ. ಗಂಡಾಗಿ ಹೆಂಡತಿ ಕೊಡಿಸ್ದೆ ಇನ್ಯಾರ್ರೀ ಕೊಡಿಸ್ತಾರೆ? ತಗೊಳ್ರಿ. ನೋಡಿ, ನಾನ್ ನಿಮ್ಮನ್ನ ಗಂಡ ತರ ರೀ, ಅವ್ರ ಮುಂದೆ ನನ್ ಮರ್ಯಾದೆ ತೆಗಿಬೇಡ್ರಿ, ಸುಮ್ನೆ ತಗೊಳ್ರಿ. ಬಾಸ್ ನೀವ್ ತೋರ್ಸಿ. ಓಕೆ ಸರ್. ನನ್ಗೆ ಯಾವ ಒಡವೆನೂ ಬೇಡ. ನೋಡ್ರಿ, ಇಲ್ಲಿಂದ ಒಡವೆ ತಗೊಳ್ದೆ ಅಂತೂ ನಾವು ಹೋಗೋದಿಲ್ಲ. ನನ್ ಮೇಲೆ ಅಭಿಮಾನ ಇದ್ರೆ ನೀವು ಒಡವೆ ತಗೊಂಡೇ ತಗೋತೀರಾ. ನಾನ್ ಸತ್ರು ನಿಮ್ಮೇಲಿರೋ ಅಭಿಮಾನ ಯಾವತ್ತೂ ಕಮ್ಮಿ ಆಗೋದಿಲ್ಲ ಚಿಕ್ಕ ಯಜಮಾನ್ರೆ. ನನ್ ಕಣ್ ಮುಂದೆ ಇರೋದು ನೀವು ಮೊದಲನೇ ಸಲ ನಮ್ಮೂರಿಗೆ ಬಂದಾಗ ನಾನ್ ನಿಮ್ಮನ್ನ ನೋಡಿದ್ನಲ್ಲ, ಆ ಚಿಕ್ಕ ಯಜಮಾನ್ರೆ ಹೊರತು ನನ್ ಬಾಳನ್ನ ಹಾಳು ಮಾಡಿ ಚಿಕ್ಕ ಯಜಮಾನ್ರಲ್ಲ. ನೀವ್ ಸುಮ್ನೆ ಈ ತರ ಬಲವಂತ ಮಾಡಿ ನಿಮ್ಮೇಲಿರೋ ಅಭಿಮಾನನ ಕಡಿಮೆ ಮಾಡಬೇಡಿ. ರೀ ರೀ ಬಂಗಾರಿ ಮೇಡಮ್, ರೀ, ಪ್ಲೀಸ್ ಮೇಡಮ್, ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಬನ್ನಿ ಮೇಡಮ್. ನೋಡಿ ಮೇಡಮ್, ಇವತ್ತು ಶುಕ್ರವಾರ ಮೇಡಮ್. ಯಾವುದೇ ಮುತ್ತೈದೆ ಹೆಣ್ಣು ತನ್ನ ಪಾಲಿಗೆ ಬರೋ ಬಂಗಾರನ ಬೇಡ ಅನ್ಬಾರ್ದು ಮೇಡಮ್. ಅದರಲ್ಲೂ ನಿಮ್ಮ ಯಜಮಾನ್ರು ಪ್ರೀತಿಯಿಂದ ಒಡವೆ ಕೊಡಿಸ್ತೀನಿ ಅನ್ನುವಾಗ ತಗೊಳ್ಳದೆ ಹೋಗ್ಬಾರ್ದು ಮೇಡಮ್. ಅದು ನಿಮ್ಗೂ ನಿಮ್ ಮನೆಗೂ ಶ್ರೇಯಸ್ಸಲ್ಲ ಮೇಡಮ್. ಡೇ ಟು ಟೈಮ್ ಸಿಂಕ್ ಆಗಿದೆ ರೀ. ನೋಡ್ರಿ ಸಿಂಗಾರಿ, ನಿಮ್ ಯಜಮಾನ್ರಿಗೂ ಈ ಚಿಕ್ಕ ಯಜಮಾನ್ರಿಗೂ ಒಳ್ಳೇದಾಗ್ಬೇಕು ಅಂತ ನಿಮ್ ಮನ್ಸಲ್ಲಿದೆ ಅಲ್ವೇನ್ರಿ? ಮತ್ ಸುಮ್ನೆ ಒಡವೆ ತಗೊಳ್ಳಿಪ್ಪ. ಮೇಡಮ್, ಈಗಿನ ಕಾಲದಲ್ಲಿ ಒಡವೆ ಕೊಡ್ಸು ಅಂದ್ರೆ ಸಾಕು, ಗಂಡಂದ್ರು 100 ಮೈಲಿ ದೂರ ಓಡೋಗ್ತಾರೆ. ಅಂತದ್ರಲ್ಲಿ ನಿಮ್ ಯಜಮಾನ್ರು ಯಾವ ಒಡವೆ ಬೇಕೋ ಆ ಒಡವೆ ತಗೋ ಅಂತ ಇಷ್ಟೊಂದು ಫೋರ್ಸ್ ಮಾಡೋದ್ರಲ್ಲೇ ಗೊತ್ತಾಗ್ತಿದೆ ಮೇಡಮ್ ಅವ್ರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ.